ತುಂಬ ಬೇಜಾರಾಗ್ತೈತೆ ನನಗೆ. ಏನು ಮಾಡೋಣ, ಹೋಟೆಲಲ್ಲಿ ಇಡ್ಲಿ ತಿಂದೆ, ಮಧ್ಯಾಹ್ನ ಊಟಕ್ಕೂ ಹೋಟೆಲ್ಗೆ ಹೇಳಿದ್ದೀನಿ. ಎಷ್ಟು ದಿವಸ ಅಂತ ಹಿಂಗಿರೋಣ? ಹಾಂ, ಮನೆ ಇಲ್ಲ ಅಂತಂದರೆ ಇರೋಕ್ಕಾಗಲ್ಲ. ನೋಡಿ ನನಗೊಂಥರ ಮನಸ್ಸಿಗೆ ಬೇಜಾರಾಗಿರೋದಕ್ಕೆ ಬಂದು ದೇವಸ್ಥಾನ ಹತ್ರ ಬಂದು ಕೂತ್ಕೊಂಡಿದ್ದೀನಿ. ಆದರೆ ಏನಪ್ಪ, ಎಷ್ಟು ದಿವಸ ಅಂತ ಹಿಂಗೆ ಇರೋಣಪ್ಪ ಅಂತ ಅನಿಸ್ತೈತೆ. ದೇವಸ್ಥಾನ ದ್ವಾರ ಕೂತ್ಕೊಂಡಿದ್ದೀನಿ, ಆಮೇಲೆ ಒಳಗೆ ಹೋಗಿ ಮಲ್ಕಮನ ಅಂತ ಒಂಥರ ನೆಮ್ಮದಿ ಆದಂಗೆ ಆಗುತ್ತೆ. ಆದ್ರೂ ಮನೆ ಅನ್ನೋದು ಇರಲೇಬೇಕು. ಇವಾಗ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹತ್ರ ಹೋಗೋದಕ್ಕೆ ನನಗೆ ಒಂಥರ ಏನೋ ಬೇಜಾರು, ಒಂಥರ ಏನೋ ನನಗೆ ಹೋಗಿ ಅವ್ರ ಎದುರಿಗೆ ಮಾತಾಡೋದಕ್ಕೆ ಆಗ್ತಾಯಿಲ್ಲ. ಅಷ್ಟು ನನಗೆ ನಾಚಿಕೆ ಆಗ್ತೈತೆ. ಅವ್ರ ಎದುರಿಗೆ ಮುಖ ತೋರಿಸ್ಕೊಂಡು ನನಗೆ ಮಾತಾಡೋದಕ್ಕೂ ಒಂಥರ ನನಗೇನೆ ಇವತ್ತು ಮುಖ ಇಲ್ಲ, ಹಂಗಾಗ್ಬಿಟ್ಟೈತೆ. ಅಯ್ಯೋ, ಇಲ್ಲಿ ಕೂತ್ಕೊಂಡಿದ್ಯಾ? ಬಾರಪ್ಪ ಬಾ. ಅದನ್ನೇ ಒಂದು ಮನಸ್ಸಿಗೆ ಬೇಜಾರು ಮಾಡ್ಕೊಬೇಡ, ಬಾ ಎದು ಬಾ ಬಾ. ಯಾಕೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ಯಾ? ನನ್ನ ಮಾತಾಡಿಸ್ಬೇಡ, ಸುಮ್ಮನೆ ಹೊರಟೋಗು ಲಾಸ್ಯ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಅಯ್ಯೋ ಬಾರಪ್ಪ, ಮನೇಲಿದ್ದೀವಿ ಅಂದಮೇಲೆ ಸಣ್ಣ ಪುಟ್ಟವೆ ಅದಾದ್ರೂ ಒಂದೊಂದು ಪುತ್ತನೇ ಇರ್ತವೆ, ಅವನ್ನೆಲ್ಲ ಮನ್ಸಿಗೆ ತಗೊಂಡ್ರೆ ಆಗುತ್ತಾ? ಬಾ. ಹೋಗ್ಲಿ, ನೆನ್ನೆ ಏನೋ ನಾನು ಬೇಜಾರಾಗಿದ್ದೆ, ನೀನು ಬೇಜಾರಾಗಿದ್ಯಾ? ಬಾ ಹೋಗ್ಲಿ, ನೀನೇನು ಮಾಡ್ಕೊಡ್ಲಿಲ್ಲ ಅಂದರೆ ಪರವಾಗಿಲ್ಲ, ಹೋಗೋಣ ಬಾ. ಮನೆ ಹತ್ರ ಹೋಗೋಣ ಬಾ. ಬಾರಪ್ಪ ಬಾ. ನನಗೂ ಬೇಜಾರಾಯಿತು, ರಾತ್ರಿ ಎಲ್ಲನ ನನಗೂ ತುಂಬ ಬೇಜಾರಾಯಿತು. ಅಯ್ಯೋ, ಎಲ್ಲಿ ಮಲ್ಕೊಂಡ್ರೆ ಏನೋ ಮಳೆ ಗಾಳಿ ಬೇರೆ ಅಲ್ವಾ, ಬಂದು ಪಾಪ ದೇವಸ್ಥಾನ ಹತ್ರ ಮಲ್ಕೊಂಡಿದ್ದೀರಾ ಅನ್ನೋ ವಿಷಯ ಕೇಳ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಭುವನ್ ಬಾ, ಭುವನ್ ಬಾ. ಬರೋದಿಲ್ಲ ನಾನು. ನೀನು ಆ ಮನೆ ಬಿಟ್ಟು ಬರೋದಾದರೆ ನಾನು ಬರ್ತೀನಿ ಅಷ್ಟೇನು. ನೀನು ಆ ಮನೇಲಿ ಇರ್ಕೂಡ್ದು, ಮಾನಸನ್ನು ಮಾತಾಡಿಸ್ಕೊಡ್ದು, ಇದು ನನ್ನ ಷರತ್ತು. ಈ ನನ್ನ ಷರತ್ತಿಗೆ ನೀನು ಒಪ್ಪೋದಾದ್ರೆ ನಾನು ಬರ್ತೀನಿ. ಇಲ್ಲ, ನೀನು ಎಷ್ಟು ಮಾತಾಡಿದ್ರು ಎಷ್ಟು ಕೇಳಿದ್ರು ಇಷ್ಟೇನೆ. ಸುಮ್ಮನೆ ಜಾಸ್ತಿ ಮಾತಾಡಬಾರ್ದು. ಸುಮ್ಮನೆ ಜಾಸ್ತಿ ಮಾತಾಡಿದ್ರೆ ಟೈಮ್ ವೇಸ್ಟು. ಅದೇನು ಬೇಕೋ ಅದು ಅಷ್ಟೇ ಮಾತಾಡಬೇಕು. ಸುಮ್ಮನೆ ಬೇಕಿಲ್ಲದ ಮಾತುಗಳೆಲ್ಲ ಆಡ್ಕೊಂಡು ಟೆನ್ಷನ್ ತಗೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ನೀನೇನು ಆ ಮಾನಸನ್ನು ಮಾತಾಡಿಸ್ದಂಗೆ ನನ್ನ ಜೊತೆ ಬಂದುಬಿಡು, ನಾನು ಬೇರೆ ಮನೆ ಮಾಡ್ತೀನಿ, ಇಬ್ಬರು ಬೇರೆ ಮನೆ ಮಾಡಿಕೊಂಡು ಇದು ಬಿಡೋಣ. ಪಾಪ ಮಾನಸ ಎಷ್ಟು ಒಳ್ಳೆವಳು. ಏನು ನಿನ್ನ ಗಂಡನೂ ಒಂದು ಒಳ್ಳೆ ದಾರಿಗೆ ತಗೊಳಮ್ಮ, ಒಳ್ಳೇದು ಹೇಳು. ನಿನ್ನ ಗಂಡನಿಗೂ ಒಳ್ಳೆ ಬುದ್ಧಿ ಕಲಿಸು, ಎಲ್ಲ ಕೆಲಸ ಮಾಡೋದು ಕಲಿಬೇಕು. ಇಲ್ಲ ಅಂದ್ರೂ ನಾಳೆ ದಿನ ಮಾಡ್ಕೊಂತಾರೆ ಅನ್ನಂಗೆ ಇರಬೇಕು ಅಂತೇಳಿ ಏನೋ ಒಳ್ಳೇದಪ್ಪ ಹೇಳಿದ್ದು. ಒಳ್ಳೇದು ಹೇಳಿದ್ರು ನೀನು ಯಾಕೆ ಈ ಥರ ತಿಳ್ಕೊಂತೀಯ? ಪಾಪ ಬಾ. ಪಾಪ ಮಾನಸ ಎಷ್ಟು ಒಳ್ಳೆವಳು, ಎಷ್ಟು ಒಳ್ಳೆ ಬುದ್ಧಿ ಐತೆ ಗೊತ್ತಾ ಅವಳ ಹತ್ರ, ನಿಜವಾಗ್ಲೂ. ತುಂಬ ಒಳ್ಳೆ ಬುದ್ಧಿ ಐತೆ. ಆದರೆ ನಿನಗದು ಅರ್ಥ ಆಗ್ತಾಯಿಲ್ಲ. ನಾನು ನೋಡು, ಪಾಪ ಮಾನಸ ಇವತ್ತು ನನಗೇನು ಸಹಾಯ ಬೇಕಿದ್ರೂ ಮಾಡ್ತಾಳೆ. ಎಷ್ಟು ನನಗೆ ಹೆಲ್ಪ್ ಮಾಡ್ತಾಳೆ ಗೊತ್ತಾ? ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಮುಂದೆ ನಾವು ಚೆನ್ನಾಗಿರ್ಬೇಕಂತೇಳಿ ಅವಳು ಎಷ್ಟು ಆಸೆ ಇಟ್ಕೊಂಡವಳೆ ನಮ್ಮ ಮೇಲೆ. ನಿಜ, ತುಂಬ ಆಸೆ ಇಟ್ಕೊಂಡವಳೆ. ಆದರೆ ನಾವು ಅದನ್ನು ತಪ್ಪಾಗಿ ತಿಳ್ಕೊಬಿಟ್ಟಿದ್ದೀವಿ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳ್ತಾ ಇದ್ದಾರೆ ಏನು ಎತ್ತ ಅಂತೇಳಿ. ಯಾವುದೋ ಒಂದು ಮಾತಿನ ವಿಷಯಕ್ಕೆ ನಾವು ಕೋಪ ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿರೋದಿಲ್ಲ ಭುವನ್. ನಾನಂತೂ ಬರೋದಿಲ್ಲ. ನೀನು ಎಷ್ಟು ಕರೆದ್ರು ನಿನ್ನ ಜೊತೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅನ್ನೋದಾದರೆ ಬರ್ತೀನಿ. ನಾನು ಹೇಳ್ದಂಗೆ ಕೇಳಬೇಕು, ಆ ಮಾನಸನ ಸಂಘ ಬಿಡಬೇಕು, ನಾನು ಮನೆ ಮಾಡ್ತೀನಿ, ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕಷ್ಟೇ. ನಾನಿವಾಗ ಅವ್ನು ಕೊಟ್ಟಿರೋ ಬಂಡವಾಳ ಎಲ್ಲ ಅವ್ನಿಗೆ ವಾಪಸ್ ಕೊಟ್ಬಿಟ್ಟು ನಾನು ಬೇರೆ ಮಾಡ್ಕೊತೀನಿ. ಅವ್ನಿಗೆ ಆಲ್ರೆಡಿ ಅಲ್ಲೇ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಆ ಮಾನಸ ಎಷ್ಟು ಮಾತಾಡ್ತಾಳೆ, ಎಷ್ಟು ಜೋರು ಮಾಡ್ತಾಳೆ ನನ್ನ ಮೇಲೇನೆ. ಬಿಡಿ ಹೋಗ್ಲಿ ಬಿಡಿ ಪಾಪ. ಭುವನ್ ಭುವನ್ ಸಾರಿ ಭುವನ್ ಸಾರಿ. ಬಾ ಭುವನ್, ನಿನ್ನ ಜೊತೆ ಮಾತಾಡಬೇಕು. ಏನಿದೆ ಮಾತಾಡೋದಕ್ಕೆ? ಏನಿದೆ ಮಾತಾಡೋಕ್ಕೆ? ಏನೂ ಇಲ್ಲ. ಸುಮ್ಮನೆ ನೀನು ಹೊರಟೋಗ್ತಾ ಇರೋ. ನಾನು ಬೆಳಗ್ಗೆನೇ ಹೇಳಿದ್ದೀನಿ ನಿನ್ನ ಗಂಡನಿಗೆ, ಕೋಳಿ ಫಾರಮ್ಗೆ ಏನು ನೀನು ಬಂಡವಾಳ ಹಾಕಿದ್ದು, ಅವನೇನು ಒಂದು 80,000 ದುಡ್ಡು ಕೊಟ್ಟಿದ್ದ. ಆ 80,000 ದುಡ್ಡು ನಾನು ಅವನಿಗೆ ಕೊಟ್ಬಿಡ್ತೀನಿ ವಾಪಸ್ಸು. ವಾಪಸ್ ಕೊಡ್ತೀನಿ. ನಮ್ಮ ದುಡ್ಡು ಅವ್ನು ತಗೋಬಿಡ್ಲೇಳು. ಬೇಡ ನಮಗೆ. ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋದೇ ಬೇಡ, ನಾನು ಸ್ವಂತವಾಗಿ ನಾನು ಮಾಡ್ಕೊತೀನಿ. ಅವ್ನು ಕೊಟ್ಟಿರೋ ಅಂಥ ಬಂಡವಾಳ ನಾವು ವಾಪಸ್ ಕೊಟ್ಬಿಡ್ತೀನಿ ಅವನಿಗೆ. ಬೇಡ, ಕೊಟ್ಟಿರೋದಿಷ್ಟು, ಅದಕ್ಕೆ ಎಷ್ಟು 3 ಲಕ್ಷ 4 ಲಕ್ಷ ಐತೆ. ಅಷ್ಟು ದುಡ್ಡು ನಾನು ಬಂಡವಾಳ ಹಾಕಿದ್ದೀನಿ. ಕೊಟ್ಟಿರೋ 80,000ಕ್ಕೆ ಅಷ್ಟು ಇದನ್ನು ಮಾಡ್ತಾನಲ್ಲ ಅವನು, ಅವ್ನಿಗೆ ಎಷ್ಟು ಇರಬೇಡ. ನೀನು ನಿನ್ನ ಗಂಡ ನಮ್ಮ ಮೇಲೆ ಎಷ್ಟು ಜೋರು ಮಾಡ್ತೀರಾ? ಅವು ಬಿಟ್ಕೊಡಲ್ಲ ಹಂಗೆ ಹಿಂಗೆ ಅಂತ ಎಷ್ಟು ಜೋರು ಮಾಡ್ತೀರಾ ನೀವು? ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಭುವನ್, ಏನೋ ಮಾತಾಡಿದ್ದೀನಿ, ಕ್ಷಮಿಸ್ಬಿಡು, ತಪ್ಪಾಯ್ತು. ಬಾ, ಮೊದಲಿದ್ವು ಹೆಂಗಿದ್ವು ಹಂಗೆ ಇರೋಣ. ನಾನು ಹಂಗೆ ಹೇಳ್ಕೊಡ್ಬಾರ್ದಾಗಿತ್ತು ಲಾಸ್ಟಿನಿಗೆ, ಏನೋ ಹಂಗೆ ಹೇಳ್ಕೊಟ್ಬಿಟ್ಟೆ. ಬಿಡು ಹೋಗ್ಲಿ. ತಪ್ಪಾಯ್ತು, ಬಾ ಹೋಗೋಣ, ಬಾ ಹೋಗೋಣ. ಬರೋದಿಲ್ಲ ನಾನು ನಿಮ್ಮ ಜೊತೆ ಅಂತ. ನಾನು ಇರೋದಕ್ಕೆ ಇಷ್ಟಪಡೋದಿಲ್ಲ. ನಾನು ನೀನು ಆಡೋ ಮಾತುಗಳನ್ನೆಲ್ಲ ನಾನು ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಕಿವಿಯಾರೆ ಕೇಳಿಸ್ಕೊಂಡ್ಮೇಲೂ ನಾನು ಅಲ್ಲಿಗೆ ಬರ್ತೀನ? ನಾನಂತೂ ಬರಲ್ಲ. ನಾನು ಆಟಗಾರ. ನಾನು ಒಂದು ಸತಿ ಯಾವುದಾದ್ರೂ ಒಂದು ತೀರ್ಮಾನ ತಗೊಂಡಿದ್ದೀನಿ ಅಂತಂದರೆ ಅದನ್ನು ಬದಲಾಯಿಸ ನನ್ನ ಮಗನೇ ಅಲ್ಲ ನಾನು. ಹಂಗೆ ಯಾವತ್ತು ನನ್ನ ನಿರ್ಧಾರ ನಾನು ಯಾವತ್ತೂ ಬದಲಾಯಿಸಿಲ್ಲ. ನಾನು ಯಾವುದೋ ಒಂದೇ ಆಗಲೇಳು, ನನ್ನ ಮದುವೆ ವಿಚಾರದಲ್ಲೇ ಆಗ್ಲೂ, ನಮ್ಮ ಅಪ್ಪ ನಮ್ಮ ಅಮ್ಮನೂ ಕೇಳೋಗು, ನಮ್ಮ ಅತ್ತಿಗೆನೂ.
ನಾನು ಹಿಂಗೆ ಅಂತ ಹೇಳಿ ನಾನು ಹಿಂಗೆ ನಾನು ಅವಾಗ ತನ್ವಿನ ಮದುವೆ ಆಗಬೇಕಾಗಿತ್ತು. ಅವಾಗ ಎಲ್ಲರೂ ಬಂದು ಕೇಳ್ಕೊಂಡ್ರು, ಪಂಚಾಯತಿ ಕಲೆ ಹಾಕಿದ್ರು. ಆಗಪ್ಪ 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 ಅಂತ ಎಷ್ಟೋ ಜನ ಬಂದು ನನಗೆ ಕೇಳ್ಕೊಂಡ್ರು. ನನ್ನ ನಿರ್ಧಾರ ನಾನು ಬದಲಾಯಿಸಿಲ್ವಲ್ಲ, ಹಂಗೆ ನಾನು ಲಾಸ್ಟಿನ್ಗೆ ಹೇಳ್ತಾ ಇದ್ದೀನಿ, ಇವಾಗ ನೀನು ಬಿಟ್ಟು ಬಂದರೆ ಒಂದೋಯ್ತು, ಬಿಟ್ಟು ಬರಲಿಲ್ವಾ ಅಷ್ಟೇ. ನಾನಂತೂ ಅಷ್ಟಕ್ಕಷ್ಟೇ ಹೇಳ್ತಾ ಇದ್ದೀನಿ. ಒಳ್ಳೆ ಮಾತಾಗೇನೋ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಂಡ್ರೆ ಒಂದೋಯ್ತು, ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ನಿನ್ನಿಷ್ಟ. ನಿನಗೆ ಇಷ್ಟ ಬಂದಂಗಿರೋ, ಇಷ್ಟ ಬಂದಂಗೆ ನೀನು ಮಾತಾಡ್ಕೊಂಡು ಅವ್ರ ಜೊತೆಗೆ ಕಾಲ ಕಳ್ಕೊಂಡು ಇದ್ದು ಬಿಡು. ಅಷ್ಟೇ, ನಾನು ಇರೋದು ಹೇಳ್ತೀನಿ. ನಾನಂತೂ ಬರಲ್ಲ ಬರಲ್ಲ ಬರಲ್ಲ. ಹಂಗೆಲ್ಲ ಮಾತಾಡ್ಬಿಡ ಬಾಬು. ಸುಮ್ಮನೆ ನಿಮ್ಮ ಅಣ್ಣ ನಿಮ್ಮ ಅತ್ತೆ ಎದುರಿಗೆ ಎಷ್ಟು ಇವತ್ತು ಸದರ ಆಗ್ತೀರ ಗೊತ್ತಾ? ನೀವಿಬ್ರು ನೋಡಪ್ಪ ಹಂಗೆ ಹೆಂಗ ಆಡ್ತಾ ಇದ್ರು, ಇವತ್ತು ಹೆಂಗಾಯ್ತು ಅಂತೇಳಿ ಎಷ್ಟು ಸದರ ತಗೊಂತಾರೆ. ಯಾತಪ್ಪ ಯಾತ ಭುವನ್ ಇಲ್ಲಿ ಮಾತಾಡ್ತಾ ಇದ್ದೀರಾ? ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂತಂದ್ರೂ ಮಾತಾಡ್ತವ್ರೆ ನೋಡಿ. ಮನೆಗೆ ಬಾ ಅಂತೇಳಿ ಕರಿತವ್ರೆ. ನನಗೆ ಇಲ್ಲ, ಆಸಿಯಾ ಇವ್ರ ಜೊತೆ ಇರೋದು ಇಷ್ಟ ಇಲ್ಲ. ಈಗ ಬಂದ್ಬಿಟ್ಟು ಮಾನಸ ಸಾರಿ ಕೇಳ್ತಾ ಇದ್ದಾಳೆ. ಅವಳ ಬುದ್ಧಿ ಏನಂತ ನಾನು ತಿಳ್ಕೊಂಡ್ಮೇಲೂ ಆ ಮನೆಗೆ ಹೋಗಿ ಇವ್ರ ಜೊತೆ ನಾನು ಇವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನಾನು ಹೆಂಗೆ ಅಂತ ನಿನಗೆ ಗೊತ್ತಲ್ಲ ಗೌರಮ್ಮಕ್ಕ. ಇವನು ಭುವನು ನನ್ನ ಸಣ್ಣ ಹುಡುಗನಾಗಿಂದಲೂ ಇವನ್ನ ಸಾಕಿದ್ದೀನಿ, ಬೆಳೆಸಿದ್ದೀನಿ, ಎತ್ಕೊಂತಿದ್ದೆ. ಇವ್ರ ಮಂತಕ್ಕೆ ಹೋದ್ರೆ ಗೌರಮಕ್ಕ, ಗೋರಂಟಿ ಅಂತ ಹಿಂದೆನೇ ಬರೋನು. ಚೆನ್ನಾಗಿ ರೂಢಿಯಾಗಿದ್ದ. ಸಣ್ಣ ಹುಡುಗನಾಗಿಂದಲೂ ನೋಡ್ತಾ ಇದ್ದೀನಿ. ಇವನು ನಾನು ಹಿಡ್ದಿದ್ದೆ ಪಲ್ಟು. ಭೂವಿತ್ತಂಗಲ್ಲ, ಹಿಡ್ದಿದ್ದೆ ಪಲ್ಟು. ಹಂಗೆ ಇವನು ಯಾವುದೊಂದು ವಿಚಾರ, ಮೊನ್ನೆ ಮದುವೆ ವಿಚಾರದಾಗೂ ಹಂಗೇನೆ ಆ ಋತುರು ಎಷ್ಟು ಬಲವಂತ ಮಾಡಿದ್ರು, ಅಷ್ಟೊಂದೆಲ್ಲ ಬಲವಂತ ಮಾಡಿದ್ರು, ಅವ್ನು ಒಪ್ಕೊಂಡಿದ್ದಲ್ಲ. ಹಂಗೆ ಇವನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಂತಾನೆ. ನೀನೇನಾದ್ರೂ ಅವನ ವಿರುದ್ಧ ನಡ್ಕೊಂಡ್ರೆ ಅವನೊಂದು ಸತಿ ನಿರ್ಧಾರ ಮಾಡವನೆ ಅಂತಂದ್ರೆ ಆ ನಿರ್ಧಾರ ಬದಲಾಯಿಸ ಅಂತವನೇ ಅಲ್ಲ. ನಾನು ನೋಡಿದ್ದೀನಿ. ಅಯ್ಯೋ, ಹಂಗೆ ಇದ್ರೆ ಆಗುತ್ತೇನಕ್ಕ? ಎಷ್ಟೋ ಜನ ಮದ್ವೆಗಿನ್ನ ಮುಂಚೆ ಒಂಥರ ಇರ್ತಾರೆ, ಮದುವೆ ಆದ್ಮೇಲೆ ಒಂಥರ ಬದಲಾಗ್ತಾರೆ. ಹೆಂಡತಿ ಇದ್ದಾಗ ಹೆಂಡತಿ ಮಾತು ಕೇಳ್ಕೊಂಡು ಎಲ್ಲ ನಮ್ಮದೇ ಮಾತು ನಡಿಬೇಕಂದ್ರೆ ಆಗುತ್ತೇನಕ್ಕ? ಸ್ವಲ್ಪ ಹೆಂಡತಿ ಮಾತನ್ನು ಕೇಳಿದ್ರೆ ನಮಗೂ ಎಷ್ಟೋ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತಕ್ಕ. ಎಲ್ಲದಕ್ಕೂ ಬರೀ ನಾನು ಹೇಳ್ದಂಗೆ ನಡಿಬೇಕಂತಂದ್ರೆ ಯಾವುದು ಆಗಲ್ಲ ಅಕ್ಕ ಗೌರಮ್ಮಕ್ಕ. ಹಂಗ ಮತ್ತು ನಿಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾನೆ ಭುವನು. ಅದಕ್ಕೆ ನಾನು ನಿಮ್ಮ ಜೊತೆ ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಇವಾಗ ಇವ್ರ ಅಣ್ಣ ಅದಕ್ಕೆ ಮುಂದೆ ನಾವೇನಾದ್ರೂ ಹಿಂಗೆಲ್ಲ ಜಗಳ ಮಾಡ್ಕೊಂಡ್ರೆ ಎಷ್ಟು ಚೀಪ್ ಆಗಿಬಿಡ್ತೀವಿ. ಅವ್ರು ನಮ್ಮನ್ನು ಆಡ್ಕಮ್ಮಲ್ವಾ? ನೋಡಪ್ಪ, ಹಂಗೆ ಬೇರೆ ಹೋದ್ರು ಕುಣ್ಕೊಂಡು ಬೇಡ ಅಂದ್ರೂ ತೈಯೊಳಿ ಆಡ್ಕೊಂತಾರೆ. ಇವ್ರ ಅದಕ್ಕೆ ಇವಾಗಲೇ ಆಡ್ಕೊಂತೈತೆ, ಇವಾಗಲೇ ಹಿಂಗೆ ಮಾತಾಡ್ತೈತೆ. ಇವ್ರ ಅದಕ್ಕೆ ಎದುರಿಗೆ ನಾವು ಚೆನ್ನಾಗಿರ್ಬೇಕಾ ಮಾನ್ವಿತ ಅದಕ್ಕೆ ಎದುರಿಗೆ ಅಂತ ನಮಗಿರೋದು. ಏನೋ ಮಾನಸ ಸ್ವಲ್ಪ ಹಿಂಗೆ ಹೇಳ್ಕೊಟ್ಲಪ್ಪ, ಅದನ್ನೇ ಕೇಳಿಸ್ಕೊಂಡು ಅದನ್ನೇ ಒಂದು ದೊಡ್ಡದು ಮಾಡಿದ್ರೆ ಆಗುತ್ತೇನೋ ಗೌರಮ್ಮಕ್ಕ? ಅಲ್ಲ, ಹೇಳೋದು ಮಾತು ನೀಶಿ ಕೇಳೋದು, ಅದನ್ನೇ ದೊಡ್ಡದು ಮಾಡಬಾರ್ದು, ಚೆನ್ನಾಗಿರ್ಬೇಕು. ಎಷ್ಟು ಹೇಳಿದ್ರು ಇಷ್ಟೇನೆ. ನಾನೊಂದು ಸತಿ ಮಾತಾಡೋದು, ಪದೇ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಬಲವಂತ ಮಾಡಬೇಡ. ಭುವನ್ ನಿನ್ಕೊಳೋ ಭುವನ್. ಹಂಗೆ ಮತ್ತೆ ಯಾವ ಥರ ಅವನು ಮಾತು ಹೇಳವನೇ, ನಿರ್ಧಾರ ತಗೊಂಡವನೇ ಅಂತಂದ್ರೆ ಅಷ್ಟೇನೆ. ಅವ್ನು ಯಾವತ್ತಂಗೆ ಇವತ್ತೇ ಅಂತಲ್ಲ. ನಾನು ಸಣ್ಣ ಹುಡುಗನಾಗಿಂದ ನೋಡ್ತಾ ಇದ್ದೀನಿ, ಇವತ್ತೇನು ಹೊಸ್ತಾಗಿ ನೋಡ್ತಾ ಇಲ್ಲ ಅವನ್ನ. ಅವ್ನು ಯಾವಾಗಿಂದಲೂ ಅವನು ಹಂಗೇನೆ. ಅವನು ಒಂದು ಸತಿ ಅಷ್ಟೇ ಹೇಳೋದು, ಯಾರು ತಗೋನಾಗಲಿ ಒಂದೇ ಮಾತಾಡೋದು, ಅವ್ನು ತಿರ್ಗಿ ಹೆಚ್ಚಾಗಿ ಮಾತಾಡಲ್ಲ. ನೋಡೋದ್ರಲ್ಲ ವೀಕ್ಷಕರೇ, ಭುವನ್ ದೇವಸ್ಥಾನ ಹತ್ರ ಇದ್ದಾರೆ, ಕರ್ಕೊಂಡು ಹೋಗೋಣ ಅಂತೇಳಿ ಬಂದರೆ ಅವರು ಬರಲ್ಲ ಅಂತ ಹೇಳ್ತಾವ್ರೆ. ಮಾನಸ ಹೋಗಿ ಕರ್ಕೊಂಬರೋಣ ಅಂತ ಮಾನಸ ಹೇಳಿದಕ್ಕೆ ನಾನು ಬಂದಿದ್ದು. ಮಾನಸ ಹೇಳಲಿಲ್ಲ ಅಂದ್ರೆ ನಾನು ಬರ್ತಾನೆ ಇರಲಿಲ್ಲ. ಮಾನಸನ ಮಾತು ಮೀರಲ್ಲ ಒಟ್ಟಿನಲ್ಲಿ ನಾನು. ಹಂಗೆ ಮಾನಸನ ಮಾತು ಅಂತಂದ್ರೆ ನನಗೆ ವೇದವಾಕ್ಯ. ಮಾನಸ ಹೆಂಗೆ ಹೇಳ್ತಾಳೋ ಹಂಗೆ ಕೇಳ್ಕೊಂಡಿರ್ತೀನಿ. ಯಾಕಂದರೆ ಮಾನಸ ಅಂತಂದರೆ ನನಗೆ ತುಂಬ ಇಷ್ಟ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.